ಮಾತ್ರ ಸೂಪರು. ಹೆಂಗೆ ಹುಡ್ಕೊಂಬರ್ತಾರೆ ಅಂದರೆ ಮಾಮಿ ಫುಲ್ ಡಿಮ್ಯಾಂಡು. ಹಾಯ್ ಫ್ರೆಂಡ್ಸ್, ನಾವಿವತ್ತು ಇದು ಮಂತ್ರಾಲಯದಲ್ಲಿ. ಇದು ಮಾಮಿ ಮೆಸ್ ಅಂದರೆ ತುಂಬ ಫೇಮಸ್ಸು. ನೋಡಿ ಒಡೆ ಹಾಕ್ತಾರೆ. ಮಂತ್ರಾಲಯದಲ್ಲಿ ಫೇಮಸ್ ಫುಡ್ ಅಂದರೆ ಹುಡ್ಕೊಂಬರ್ಬೇಕು ಮಾಮಿ ಮೆಸ್ ಕಾಂಬೋ. ಅಮ್ಮ ದೇವಕಿ, ನಾನು ಯಶೋದೆ, ನಮ್ಮ ಅಣ್ಣ ಕೇಶವ, ನಮ್ಮ ತಂಗಿ ರಾಧೆ. ಅಲ್ಲೇ ಮಿಸ್ಟೇಕ್ ಆಗಿದ್ದು. ಕೃಷ್ಣ ಯಾರು? Did you leave from Chennai and come here? First I came here generally for darshan. Working, no? Yes, I am MCOM CWA and chief accountant for 23 years I served. Came here 10 years back to Mantralayam. So India settled. Yes. Very nice. So you didn't feel like going back to Chennai? No. My last breath in Mantralayam only. That I fixed. ಶ್ರೀ ಗುರು ರಾಘವೇಂದ್ರಾಯ ನಮಃ. Yes. ಮಾಮಿಗೆ ಏನಂತ ಹೇಳ್ತೀರಾ? ನಾಷ್ಟ ಹೆಂಗಿದೆ? ಓಕೆ. For your wonderful and valuable support, my dear Karnataka people. ಮಾಮಿ ರೆಸ್ಟೋರೆಂಟ್ ಒಳಗಡೆ ಫುಲ್ ಕ್ರೌಡ್ ಆಗಿದೆ. ಇವ್ರಿಗೆ ದೀಪು ಅಂತ, ಇವರು ಕೇಳೋಣ ಹೆಂಗಿದೆ ಫುಡ್ ರಿವ್ಯೂ. ದೀಪು ಅವರೇ, ಏನೇನು ತಿಂದ್ರಿ? ನಮಸ್ಕಾರ. ಇದು ಮಾಮಿ ಮೆಸ್ ಅಂತ. ಬನ್ನಿ ಫಸ್ಟ್ ಇಲ್ಲಿ ಹೆಸರು ನೋಡಿ, ಅದು ಮಾಮಾ ಮೆಸ್ ಅಂತ ಬರ್ತಿದೆ. ಓಕೆ. ಇವರು ಬಂದು ತಮ್ಮ ಗಂಡನಿಗೋಸ್ಕರ ಮಾಡಿರೋದಂತೆ. ಓಕೆ. ಬನ್ನಿ, ಇದು ಮಾಮಾ ಮೆಸ್ಸು. ಆದರೆ ಆ್ಯಕ್ಚುಲಿ ಅವ್ರು ಡೆಡಿಕೇಟೆಡ್ ಟು ಅವ್ರ ಹಸ್ಬೆಂಡ್ ಅಂತೆ. ಆದರೆ ಇಲ್ಲಿ ಮಾಮಿ ಮೆಸ್ ಅಂತಲೇ ಫೇಮಸ್ಸು. ಮಾಮಿ ತಿಂಡಿಯಲ್ಲಿ ಯೋಚನೆ ಮಾಡಿದಾಗ ಇರೋ ಥರ ಒಂದು ಒಳ್ಳೆ ಕಾಂಬಿನೇಷನ್ನು, ಒಳ್ಳೆ ಕಾಂಬೋ ಮಾಡಿದ್ದಾರೆ. ಓಕೆ. ಇಡ್ಲಿ, ಪೂರಿ, ವಡೆ, ದೋಸೆ ಅಲ್ಲ, ಪೊಂಗಲ್, ಉಪ್ಪಿಟ್ಟು ಎಲ್ಲನೂ ಒಟ್ಟಿಗೆ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ನಾನ್ ಪ್ರಾಫಿಟಬಲ್ ಬಿಸ್ನೆಸ್ ಥರ ಮಾಡ್ತಿದ್ದಾರೆ, ಅದೇ ತುಂಬ ದೊಡ್ಡ ವಿಷಯ ಈಗಿನ ಕಾಲದಲ್ಲಿ. ಅದರಲ್ಲೂ ಊಟದಲ್ಲಿ ಈ ಥರ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಮಮ್ಮಿ ತುಂಬ ಥ್ಯಾಂಕ್ಸ್. ಈ ಥರ ಬರೋ ಎಲ್ಲ ಭಕ್ತರಿಗೆ ಇದೇ ಥರ ಚೆನ್ನಾಗಿ ಟಿಫನ್ ಮಾಡಿಕೊಡಿ, ಇನ್ನು 100 ವರ್ಷ ಮಾಡಿಕೊಡಿ. ಎಲ್ಲರಿಗೂ ಚೆನ್ನಾಗಿ ಹೊಟ್ಟೆ ತುಂಬ ತಿನ್ಕೊಂಡು ಹೋಗಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಹಾಸ್ಪಿಟಾಲಿಟಿ ಆ್ಯಂಡ್ ಸರ್ವಿಸಸ್. ಥ್ಯಾಂಕ್ ಯು.